ವೀತರಾಗದ್ವೇಷಭಯನನು ಅಜಾತ ಶತ್ರುವನ ಕಟ ಕಪಟದ್ಯೂತದಲ್ಲಿ ಗೆಲಿದನು ಕಪಟದ್ಯೂತದಲ್ಲಿ ಕುರುರಾಯ ಗೆಲಿದನು ಧರ್ಮನಂದನನ ವೀತರಾಗದ್ವೇಷಭಯನನು ಅಜಾತ ಶತ್ರುವನು ಅಕಟ ಕಪಟದ್ಯೂತದಲ್ಲಿ ಕುರುರಾಯ ಗೆಲಿದನು ಧರ್ಮನಂದನನ ರಾಗ, ದ್ವೇಷ ಮತ್ತು ಭಯಗಳನ್ನು ಗೆದ್ದಂತಹ ಅಜಾತಶತ್ರು ಧರ್ಮರಾಯನನ್ನು ದುರ್ಯೋಧನ ಮೋಸದ ಜೂಜಿನಲ್ಲಿ ಗೆದ್ದ ಅನ್ನೋದು ಈ ಸೂಚನಾ ಪದ್ಯದ ಅನುವಾದ. ಈ ಸಂಧಿಯ ಸಂಕ್ಷಿಪ್ತ ಪರಿಚಯ ಹೀಗಿದೆ. ತನ್ನ ದೊಡ್ಡಪ್ಪನ ಆಹ್ವಾನವನ್ನು ಆಜ್ಞೆ ಅಂತ ಭಾವಿಸಿ ಬೇರೆ ಯಾರ ಮಾತು ಕೇಳದೆ ಹಸ್ತಿನಾಪುರಕ್ಕೆ ಹೋಗಬೇಕು ಅಂತ ಧರ್ಮರಾಯ ನಿಶ್ಚಯಿಸಿಬಿಟ್ಟಿದ್ದಾನೆ. ಧರ್ಮರಾಯನಿಗೆ ರಾಹುಕಾಲ, ದೈವದ ಕರುಣೆ ಇಲ್ಲದೆ ಇರೋದರಿಂದ ಅವನ ಬುದ್ಧಿ ಕುರುಡಾಗಿ ವಿಧಿ ನಿಯಮಕ್ಕೆ ಒಳಗಾಗಿ ಧರ್ಮರಾಯ ತನ್ನ ತಮ್ಮಂದಿರೊಂದಿಗೆ ಹಸ್ತಿನಾಪುರಕ್ಕೆ ಬಂದು ಸೇರಿದ್ದಾನೆ. ಧರ್ಮರಾಯ ಹಸ್ತಿನಾಪುರಕ್ಕೆ ತಲುಪದ ಅಂತ ವಿಚಾರ ಧೃತರಾಷ್ಟ್ರನಿಗೆ ಬಂತು. ಧರ್ಮರಾಯನನ್ನು ಎದುರುಗೊಂಡು, ಬಾ ಕಂದ, ನೀನು ಭರತ ವರ್ಷದ ಕುಲತಿಲಕ ಅಂತ ಬಿಗಿದಪ್ಪಿ ಬರಮಾಡಿಕೊಂಡಿದ್ದಾನೆ. ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರನ್ನ ಪ್ರತ್ಯೇಕವಾಗಿ ವಿಚಾರಿಸಿಕೊಂಡಿದ್ದಾನೆ. ಕುಂತಿ ದ್ರೌಪದಿಯನ್ನು ಹರಸಿದ್ದಾನೆ. ಪಾಂಡವರು ಕೂಡ ಧೃತರಾಷ್ಟ್ರ, ಗಾಂಧಾರಿಯರ ಆಶೀರ್ವಾದ ಪಡೆದಿದ್ದಾರೆ. ಆ ದಿನವನ್ನು ಬಹಳ ಸಂತೋಷವಾಗಿ ಕಳೆದಿದ್ದಾರೆ. ಎಲ್ಲರೂ ತಮ್ಮದೇ ಆದ ಪ್ರತ್ಯೇಕ ರಾಜಭವನದಲ್ಲಿ ಆನಂದದಿಂದ ರಾತ್ರಿ ಕಳೆದಿದ್ದಾರೆ. ಆದರೆ ಧರ್ಮರಾಯನಿಗೆ ಮಾತ್ರ ಪಾಪ ಆ ರಾತ್ರಿ ಕೆಟ್ಟ ಕನಸುಗಳು ಬಿತ್ತಂತೆ. ಧೌಮ್ಯ ಋಷಿಗಳಿಗೆ ಕರೆದು ಹೇಳ್ದ, ಈ ಥರ ಕೆಟ್ಟ ಕನಸುಗಳು ಬಿದ್ದುಬಿಟ್ಟಿದೆ, ಏನು ಮಾಡೋದು ಅಂತ. ಅವರು, ನಾವು ಇಂದ್ರಪ್ರಸ್ಥಕ್ಕೆ ಹೋದ ಮೇಲೆ ಪ್ರಾಯಶ್ಚಿತ್ತ ಮಾಡಿಬಿಡೋಣ, ಈಗ ಟೈಮ್ ಇಲ್ಲ ನಮಗೆ ಅಂದ್ಬಿಟ್ರು. ಹಾಗೆ ಆಗಲಿ ಇಂದ ಧರ್ಮರಾಯ. ಬೆಳಗಾಯಿತು. ಧೃತರಾಷ್ಟ್ರ ಹೇಳಿ ಕಳಿಸ್ದ ಧರ್ಮರಾಜನಿಗೆ, ದ್ಯೂತಕ್ಕೆ ಎಲ್ಲ ಸಿದ್ಧತೆಗಳು ನಡೆದುಬಿಟ್ಟಿದೆ. ದುರ್ಯೋಧನ, ಶಕುನಿ, ಕರ್ಣ, ದುಶ್ಯಾಸನ ಮತ್ತು ಸೈಂಧವ ಎಲ್ಲ ಸೇರಿ ಕೃತಕ ದಾಳಗಳನ್ನು ಸಿದ್ಧಪಡಿಸಿಬಿಟ್ಟಿದ್ದಾರೆ. ನಾನಾ ದೇವರುಗಳಿಗೆ ಪೂಜೆ ಮಾಡಿ ಬಲಿ ದಾನಗಳನ್ನು ಕೊಟ್ಟು ಧರ್ಮರಾಜನ ಬೇಟೆಗೆ ಸಿದ್ಧವಾಗಿಬಿಟ್ಟಿದ್ದಾರೆ. ಮಾಟ ಮಂತ್ರ ಮಾಡೋರನ್ನೆಲ್ಲ ಕರೆದು ಜೂಜಿನ ಆಟದಲ್ಲಿ ಗೆಲ್ಲೋದಕ್ಕೆ ಮಂತ್ರ, ಎದುರು ಪಕ್ಷದವನ ಬುದ್ಧಿಯನ್ನು ಮಂಕು ಮಾಡುವಂಥ ಮಂತ್ರ, ಎದುರಾಳಿಗಳನ್ನು ಸಂವಹನಗೊಳಿಸುವಂಥ ಮಂತ್ರ, ಹೀಗೆ ನಾನಾ ಸಾಧನೆಗಳನ್ನು ಸಿದ್ಧಪಡಿಸಿಕೊಂಡು ದ್ಯೂತಕ್ಕೆ ತಯಾರಾಗಿ ಅರಮನೆಗೆ ಬಂದಿದ್ದಾರೆ. ಸಭಾಂಗಣ ಬಹಳ ಅದ್ಭುತವಾಗಿತ್ತು. ಮಹಾಸಭೆಯ ವೈಭವ ನೂರಾರು ರಾಜರು ಮತ್ತು ಎಲ್ಲ ಕೌರವ ಗಣ್ಯರುಗಳನ್ನು ಒಳಗೊಂಡು ಇಂದ್ರನ ವೈಭವಕ್ಕಿಂತ 10 ಪಟ್ಟು ಹೆಚ್ಚಾಗಿತ್ತು. ಒಂದು ಕಡೆ ಕವಡೆ ಆಟ, ಇನ್ನೊಂದು ಕಡೆ ಪದ್ಯವಾಚನ, ಮತ್ತೊಂದು ಕಡೆ ಸಂಗೀತ, ಮಗದೊಂದು ಕಡೆ ತರ್ಕ, ಹೀಗೆ ನಾನಾ ಕಾರ್ಯಕ್ರಮಗಳು ನಡೀತಿದ್ವು. ಧೃತರಾಷ್ಟ್ರನ ಎದುರಿನಲ್ಲೇ ಪಗಡೆ ನಡೀತಾ ಇತ್ತು. ದುರ್ಯೋಧನ ಧರ್ಮರಾಯನನ್ನು ದ್ಯೂತಕ್ಕೆ ಆಹ್ವಾನಿಸಿದ್ದಾನೆ. ಮೊದಲು ಧರ್ಮರಾಯ ಒಪ್ಪದೆ ಹೋದರೂ ಶಕುನಿಯ ಚಾಣಕ್ಷತನದಿಂದ ದ್ಯೂತವನ್ನು ಆಡೋದಕ್ಕೆ ಒಪ್ಕೊಂಡಿದ್ದಾನೆ. ಅಂತೂ ಕೌರವರು ಒಡ್ಡಿದ ಬಲೆಯೊಳಗಡೆ ಧರ್ಮರಾಯ ಸಿಕ್ಕಾಕ್ಕೊಂಡು ದ್ಯೂತಕ್ಕೆ ಬಂದಿದ್ದಾನೆ.
ತನ್ನ ತಮ್ಮಂದಿರನ್ನು ತಂದಿದ್ದಾನೆ. ಆಟ ಆಡೋದಕ್ಕಿಂತ ಮೊದಲು ದುರ್ಯೋಧನ, ಧರ್ಮರಾಯ, ನೀನು ತುಂಬ ಚೆನ್ನಾಗಿ ಪಗಡೆ ಆಡ್ತೀಯ ಅಂತ ಕೇಳಿದ್ದೀನಿ. ನನ್ನ ಬದಲು ನನ್ನ ಮಾವ ಶಕುನಿ ಆಡಿದ್ರೆ ಪರವಾಗಿಲ್ವಾ ಅಂತ ಕೇಳ್ದ. ಧರ್ಮರಾಯ, ಏನು ತೊಂದರೆ ಇಲ್ಲ, ನೀರಿಗೆ ಇಳಿದವನಿಗೆ ಚಳಿ ಏನು ಮಳೆ ಏನು, ನೀನು ಆಡಿದ್ರೂ ಒಂದೇ, ನಿಮ್ಮ ಮಾವ ಆಡಿದ್ರೂ ಒಂದೇ, ನನಗೇನು ಅಡ್ಡಿ ಇಲ್ಲ, ಆಡೋಣ ಅಂತ ಹೇಳಿ ದ್ಯೂತವನ್ನು ಶುರು ಮಾಡಿದ್ರು. ಆಮೇಲೆ ಶಕುನಿ ಕೇಳ್ದ, ಏನಾದರೂ ಪಣವನ್ನು ಇಡೋಣ, ಏನು ಪಣ ಇಡ್ತೀಯ ಅಂತ ಕೇಳಿದಾಗ ಧರ್ಮರಾಯ ಚಿನ್ನ ರತ್ನಗಳ ರಾಶಿಯನ್ನು ಇಟ್ಟ. ಶಕುನಿಗೆ ಬೇಡಿದ ಗರಗಳು ಬಂದವು, ಸೋತ. ಅಷ್ಟೇ ಅಲ್ಲ, ಸಾವಿರಾರು ರಥಗಳನ್ನು ಕುದುರೆಗಳನ್ನು ಸೋತ, 10,000 ಗಜಗಳನ್ನು ಇಟ್ಟು ಸೋತ. ಮತ್ತೆ ಮತ್ತೆ ಕೇಳಿದ ಶಕುನಿ, ಏನಾದರೂ ಇದೆಯಾ ಇಡೋದಕ್ಕೆ, ಇಡ್ತೀಯಾ ಅಂತ. ಕೇಳಿದಾಗಲೆಲ್ಲ ಇದೆ ಅಂತ ಹೇಳಿ ದ್ರೌಪದಿಯ ಸೇವಕರನ್ನೆಲ್ಲ ಇಟ್ಟು ಸೋತ. 10,000 ರಥಗಳನ್ನು ಕುದುರೆಗಳನ್ನು ಇಟ್ಟು ಸೋತ. ಅಂತೂ ಶಕುನಿ ಬೇಡಿದ ಗರಗಳು ಬಂದು ಧರ್ಮರಾಯ ಇಟ್ಟಿದ್ದನ್ನೆಲ್ಲ ಸೋತಿದ್ದಾನೆ. ರಾಯ ಪಾಂಡವರರಸಿ ಕಮಲದಳಾಯ ತಾಕ್ಷಿಯ ಪರಿಭವವ ನೆರೆಕಾಯ್ದುದೆಲ ವೀರನಾರಾಯಣನ ಸಿರಿನಾಮ. ರಾಯ ಪಾಂಡವರರಸಿ ಕಮಲದಳಾಯ ತಾಕ್ಷಿಯ ಪರಿಭವವ ನೆರೆಕಾಯ್ದುದೆಲ ವೀರನಾರಾಯಣನ ಸಿರಿನಾಮ. ಪಾಂಡವರ ರಾಣಿ ದ್ರೌಪದಿಗೆ ಸಂಭವಿಸುತ್ತಿದ್ದ ಅವಮಾನ ಶ್ರೀಕೃಷ್ಣನ ಶ್ರೀನಾಮದಿಂದ ನಿವಾರಣೆಯಾಯಿತು ಅನ್ನೋದು ಸೂಚನಾ ಪದ್ಯದ ಅನುವಾದ. ಈ ಸಂಧಿಯ ಸಂಕ್ಷಿಪ್ತ ಪರಿಚಯ ಹೀಗಿದೆ. ಧರ್ಮರಾಯ ಪಗಡೆಯಾಟದಲ್ಲಿ ಇಂದ್ರಪ್ರಸ್ಥದ ಭಂಡಾರವನ್ನೆಲ್ಲ ಕಳೆದುಬಿಟ್ಟಿದ್ದಾನೆ. ಸ್ತ್ರೀಯರ ಮೇಲಿನ ಒಡವೆ, ಪುರುಷರ ಮೇಲಿನ ಕಿರೀಟವನ್ನೆಲ್ಲ ಕಳೆದುಬಿಟ್ಟಿದ್ದಾನೆ. ಶಕುನಿಯ ಕೊಂಕು ಮಾತಿಗೆ ಸಿಲುಕಿ ತನ್ನ ತಮ್ಮಂದಿರನ್ನು ಕಳೆದು ಬಿಟ್ಟಿದ್ದಾನೆ. ಆಮೇಲೆ ತನ್ನನ್ನು ಸೋತು ಬಿಟ್ಟಿದ್ದಾನೆ. ಇನ್ನೇನಪ್ಪ ಇದೆ ಒಡ್ಡೋದಕ್ಕೆ, ದ್ಯೂತಕ್ಕೆ ಅಂತ ಕೇಳಿದಾಗ ದ್ರೌಪದಿಯ ಜ್ಞಾಪಕ ಆಯಿತು. ದ್ರೌಪದಿ ಬಹಳ ಅದೃಷ್ಟ ನನಗೆ, ಅವಳನ್ನು ಇಟ್ಟು ಎಲ್ಲರನ್ನೂ ಗೆಲ್ತೀನಿ ಅಂತ ಹೇಳಿ ದ್ರೌಪದಿಯನ್ನು ಒಡ್ಡಿದ್ದಾನೆ. ಸೋತುಬಿಟ್ಟಿದ್ದಾನೆ ಧರ್ಮರಾಯ. ದುರ್ಯೋಧನ ವಿದುರನನ್ನು ಕಂಡು ಹೋಗಿ ಅವಳನ್ನ ಕರ್ಕೊಂಡು ಬನ್ನಿ ರಾಜ್ಯಸಭೆಗೆ ಅಂತ ಹೇಳ್ದ. ವಿದುರ ಅವಳನ್ನು ಕರೆತರೋದಕ್ಕೆ ಒಪ್ಪಲಿಲ್ಲ. ಆವಾಗ ಯಾವ ಸೇವಕನನ್ನು ಕರೆದು, ಹೋಗಿ ನೀನಾರು ಕರ್ಕೊಂಡು ಬಾರಪ್ಪ ಅಂದ. ಸೇವಕ ಹೋಗಿ ದ್ರೌಪದಿಯನ್ನು ಕೇಳಿದಾಗ ದ್ರೌಪದಿ ಕೇಳಿದ್ಲು, ಏನಪ್ಪ, ಧರ್ಮರಾಯ ತನ್ನನ್ನು ಸೋತು ಆಮೇಲೆ ನನ್ನನ್ನು ಸೋತನು, ಅಥವಾ ತಾನು ಸೋಲೋದಕ್ಕಿಂತ ಮೊದಲು ನನ್ನನ್ನು ಒಡ್ಡಿ ಸೋತನು ಅಂತ. ಇಲ್ಲ ತಾಯಿ, ಅವರು ಮೊದಲು ಸೋತು ಆಮೇಲೆ ನಿಮ್ಮನ್ನು ಒಡ್ಡಿದರು ಒಂದು. ಹಾಗಾದರೆ ದ್ಯೂತ, ಹೋಗ್ಬಿಟ್ಟು ರಾಜ್ಯಸಭೆಗೆ ಈ ಧರ್ಮದ ಒಂದು ಪ್ರಶ್ನೆಯನ್ನು ಕೇಳು. ಧರ್ಮರಾಜ ತನ್ನ ಸೋತ ಮೇಲೆ ನನ್ನನ್ನು ಸೋತಿದ್ದರಿಂದ ಈ ಜೂಜು ಧರ್ಮಬಾಹಿರವಾಗಲಿಲ್ವೇ ಅಂತ ಕೇಳು. ಅವರು ಏನು ಉತ್ತರ ಹೇಳ್ತಾರೆ ಅನ್ನೋದನ್ನು ನನಗೆ ತಂದು ಹೇಳು, ಆಮೇಲೆ ನಾನು ಬರಬೇಕೋ ಇಲ್ವೋ ಅನ್ನೋದು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ಲು. ಅವನು ಬಂದು ಅದೇ ಪ್ರಶ್ನೆಯನ್ನು ರಾಜಪತಿಗೆ ಹೇಳಿದಾಗ ದುರ್ಯೋಧನನಿಗೆ ಕೋಪ ನೆತ್ತಿಗೆ ಏರ್ಬಿಡ್ತು. ದುಶ್ಯಾಸನಿಗೆ ಹೇಳಿ, ಹೋಗೋ ಕರ್ಕೊಂಡ್ಬಾರೋ ಅವಳನ್ನು ಅಂತ ಹೇಳಿ ಕಳಿಸಿದ್ದಾನೆ. ದುಶ್ಯಾಸನ ಅವಳ ಜಡೆಗೆ ಕೈ ಇಟ್ಟು ದರದ ಎಳೆದುಕೊಂಡು ರಾಜ್ಯಸಭೆಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾನೆ. ದ್ರೌಪದಿ ರಾಜ್ಯಸಭೆಯಲ್ಲಿ ಇದ್ದವ್ರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಪ್ರಶ್ನಿಸಿದ್ಲು. ಯಾರೂ ಉತ್ತರ ಹೇಳಲಿಲ್ಲ. ಅವಮಾನದಿಂದ ಕುಂದು ನೊಂದು
ನಡೀತಾ ಇರೋ ಉದ್ದಟವನ್ನು ನಿಲ್ಲಿಸಿ ಅಂತ ಗೋಗರದು ಕೇಳಿಕೊಂಡ್ಳು. ಭೀಷ್ಮರ ಆದಿಯಾಗಿ ಯಾರೂ ಅವಳ ಸಹಾಯಕ್ಕೆ ಬರಲಿಲ್ಲ. ದುಶ್ಯಾಸನ ಪಾಪ ಪುಣ್ಯಗಳ ಅರಿವಿಲ್ಲದೆ ಅವಳ ಸೆರಗಿಗೆ ಕೈ ಹಾಕಿ ಸೀರೆಯನ್ನು ಸೆಳೆಯಲು ಶುರು ಹಚ್ಚಿದಾಗ ಹರಿಣಿಯಂತೆ ಬೆದರಿ, ಅಯ್ಯೋ ಸ್ತ್ರೀಯ ಮಾನ ಕಾಪಾಡುವರು ಯಾರೂ ಇಲ್ವಲ್ಲಪ್ಪ ಅಂತ ಕೂಗರದ್ಲು. ರಣಭಯಂಕರರು, ಛಲದಂಕ ಮಲ್ಲರು, ವೀರರು, ಪರಾಕ್ರಮಶಾಲಿಗಳು 5 ಜನ ಗಂಡಂದರು ಮುಖ ಮುಚ್ಚಿ ಕೂತ್ಕೊಂಡು ಯಾವ ಸಹವನ್ನು ಮಾಡಿಟ್ಟಿದ್ದಾಗ ಅವಳಿಗೆ ಒಬ್ಬ ಜ್ಞಾಪಕಕ್ಕೆ ಬಂದ. ಕೃಷ್ಣ ಅನಾಥ ಬಂಧು, ಬಕುತರ ಬಂಟ, ಅನಾಥರಿಗೆ ನಾಥ, ದೀನರಿಗೆ ದಾತ, ಭಕ್ತರಿಗೆ ನಿನ್ನನ್ನೇ ಕೊಟ್ಟು ಬದುಕ್ತೀನಿ ಅಂತ ಬಿರುದು ಪಡೆದಿದೆಯಲ್ಲ, ಬಾರೋ ಈ ನಿನ್ನ ತಂಗಿಯ ಮೊರೆಯನ್ನು ಕೇಳು. ನನ್ನ ರಕ್ಷಕರು ಯಾರೂ ಇಲ್ಲ, ನನ್ನ ಮಾನ ನಿನ್ನ ಹೊಣೆ ಅಂತ ಕಣ್ಣು ಮುಚ್ಕೊಂಡ್ಬಿಟ್ಲು. ಕೂತಿದ್ದ ದ್ವಾರಕೆಯಲ್ಲಿ ಕೇಳಿದ ಕೂಗನ್ನು ಎಳೀತಾ ಇರೋ ಸೀರೆ ಅಕ್ಷಯವಾಗಲಿ ಅಂತ ಹಾರಿಸಿದ. ಸೋಲದಲ್ಲಿ ಮನನೊಂದ ಧರಣಿ ಪಾಲರನು, ಮನನೊಂದ ಧರಣಿ ಪಾಲರನು ಸಂತೈಸಿ ಅಂಧನೃಪಾಲ ಕಳುಹಿದರಿವರು ಹೊರವಂಟರು ಪುರಾಂತರವ. ಸೋಲದಲ್ಲಿ ಮನನೊಂದ ಧರಣಿ ಪಾಲರನು, ಸೋಲದಲ್ಲಿ ಮನನೊಂದ ಧರಣಿ ಪಾಲರನು ಸಂತೈಸಿ ಅಂಧನೃಪಾಲ ಕಳುಹಿದರಿವರು ಹೊರವಂಟರು ಪುರಾಂತರವ. ಪಗಡೆಯಾಟದ ಸೋಲಿನಿಂದ ಮನನೊಂದಿದ್ದ ಧರ್ಮರಾಯನನ್ನು ಧೃತರಾಷ್ಟ್ರ ಸಮಾಧಾನಪಡಿಸಿ ಇಂದ್ರಪ್ರಸ್ಥಕ್ಕೆ ಕಳಿಸ್ಕೊಟ್ಟಿದ್ದಾನೆ. ಪಾಂಡವರೆಲ್ಲರೂ ಹಸ್ತಿನಾವತಿಯಿಂದ ಇಂದ್ರಪ್ರಸ್ಥದ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಈ ಸಂಧಿಯ ಸಂಕ್ಷಿಪ್ತ ಪರಿಚಯ ಹೀಗಿದೆ. ದ್ರೌಪದಿ ಬಂದ ಆಪತ್ತನ್ನು ಶ್ರೀಕೃಷ್ಣ ನಿವಾರಿಸಿದ್ದಾನೆ. ಅದನ್ನು ನೋಡಿ ಭೀಷ್ಮಾದಿಗಳಿಗೆ ಬಹಳ ಸಮಾಧಾನವಾಗಿದೆ. ಎಲ್ಲರ ಕಣ್ಣಲ್ಲೂ ನೀರು. ಈ ಅವಮಾನವನ್ನು ನಾವು ನೋಡಲಿಲ್ವಲ್ಲ ಅಂತ ಎಲ್ಲರಿಗೂ ಸಮಾಧಾನ. ವಿದುರ ದುರ್ಯೋಧನನಿಗೆ ನೀತಿಯನ್ನು ಹೇಳ್ತಾನೆ. ದ್ರೌಪದಿಯನ್ನು ಬಿಟ್ಬಿಡಪ್ಪ, ನೀನು ಮಾಡ್ತಾ ಇರೋ ಕೆಲಸ ಒಳ್ಳೆಯದಲ್ಲ, ಇದು ಧರ್ಮ ಬಾಹಿರ ಅಂತ. ದುರ್ಯೋಧನ ದ್ರೌಪದಿಗೆ ಸೀರೆ ಸಿಕ್ಕದೆ ಹೊರತು ಸೆರೆಯಿಂದ ಮುಕ್ತಿ ಸಿಗಲಿಲ್ಲ. ಅವಳಿಗೆ ನಾನೇ ದೊರೆ, ಯಾಕೆಂದರೆ ನಾನು ಈ ಜೂಜಿನಲ್ಲಿ ಅವಳನ್ನು ಗೆದ್ದಿದ್ದೀನಿ, ಬೇಕಾದ್ರೆ ಧರ್ಮರಾಜನನ್ನೇ ಕೇಳಿ ಅಂತ. ಧರ್ಮರಾಜ ಯಾವ ಉತ್ತರವನ್ನು ಕೊಡೋಕ್ಕಾಗಲಿಲ್ಲ, ಯಾಕೆಂದರೆ ಅವನು ನಿಜವಾಗ್ಲೂ ಸೋತಿಯಾನೆ. ಕರ್ಣ ಮಧ್ಯದಲ್ಲಿ ದ್ರೌಪದಿಗೆ ದುರ್ಯೋಧನನ್ನೇ ಮದುವೆ ಆಗು ಅಂತಲೂ ಹೇಳಿಬಿಡ್ತಾನೆ. ಅದನ್ನು ಕೇಳಿದರೆ ದ್ರೌಪದಿ ದುರ್ಯೋಧನ ರಕ್ತವನ್ನು ಭೀಮ ಕುಡಿತಾನೆ, ಅವನಿಂದನೇ ಅವಳಿಗೆ ಸಾವು ಅಂತ ಹೇಳಿ ಶಪಥ ಮಾಡಿಬಿಡ್ತಾಳೆ. ಅಷ್ಟೊತ್ತಿಗೆ ಭೀಮನಿಗೆ ಬಹಳ ಕೋಪ ಬಂದುಬಿಡುತ್ತೆ. ಧರ್ಮರಾಜ ಅರ್ಜುನ ಅವನಿಗೆ, ಇಲ್ಲಪ್ಪ ನೀನು ಅಷ್ಟು ಕೋಪ ಮಾಡ್ಕೋಬೇಡ, ಸ್ವಲ್ಪ ಸಮಾಧಾನ ತಂದ್ಕೊ ಅಂತ ಹೇಳ್ತಾರೆ ಅವನಿಗೆ. ಅದಾದ ಮೇಲೆ ದುಶ್ಯಾಸನ ಅವಳನ್ನ ಹಿಡ್ಕೊಂಡು ನಾರಿ ವೃಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಹೋಗೋ ಟೈಮಲ್ಲಿ ದುರ್ಯೋಧನ ತನ್ನ ತೊಡೆಯನ್ನು ತೋರಿಸಿ, ಓ ಏನು ಭೀಮ, ಏನು ಮಾಡೋಕ್ಕೆ ಸಾಧ್ಯ, ಇಲ್ಲಿ ಬಂದು ಕೂತ್ಕೊ ನನ್ನ ಮೇಲೆ ಅಂತ ಹೇಳಿ ತೊಡೆ ತೋರಿಸ್ತಾನೆ. ಅದನ್ನು ನೋಡಿದ ದ್ರೌಪದಿ, ತೊಡೆ ತೋರಿಸ್ತೀಯ ನನಗೆ, ತೊಡೆಯನ್ನು ಸೀಡಿ ನಿನ್ನ ಮರಣವಾಗುತ್ತೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಭೀಮನಿಗೆ ಕೋಪ ನೆತ್ತಿಗೆ ಏರ್ಬಿಟ್ಟಿರುತ್ತೆ. ಇನ್ನಾಗೋದಿಲ್ಲ ಅಂತ ಹೇಳಿ ಎದ್ದು ಬಿಡ್ತಾನೆ. ಅವನು ಎದ್ದಾಗ ಎಲ್ಲ ಹೆದರಿ ಬಿಡ್ತಾರೆ. ದುರ್ಯೋಧನ ಕಂಡು ಶಪಥ ಮಾಡ್ತಾನೆ,
ದುರ್ಯೋಧನ, ನಿನ್ನ ತೊಡೆಗೂ ನನ್ನ ಗದೆಗೂ ಒಪ್ಪಂದ. ನಿನ್ನನ್ನು ನಾನು ಆ ತೊಡೆಯನ್ನು ಒಡೆದು ಕೊಲ್ತೀನಿ. ದುಶಾಸನ, ಈ ಶಪಥವನ್ನು ಕೇಳು. ನಿನ್ನ ರಕ್ತವನ್ನು ಕುಡಿದು ನಾನು ನಿನ್ನನ್ನು ಕೊಲ್ತೀನಿ. ಇದಕ್ಕೆ ಪಂಚಭೂತಗಳೇ ಸಾಕ್ಷಿ ಅಂತ ಹೇಳಿ ಆಣೆ ಮಾಡ್ತಾನೆ. ಅಷ್ಟೊತ್ತಿಗೆ ಅರ್ಜುನಿಗೂ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟಿರುತ್ತೆ. ಅವನು ಕರ್ಣನನ್ನು ಕೊಲ್ತೀನಿ ಅಂತ ಅವನು ಶಪಥ ಮಾಡ್ತಾನೆ. ಶಕುನಿಯ ತಲೆ ತೆಗಿತೀನಿ ಅಂತ ಹೇಳಿ ಸಹದೇವ ಶಪಥ ಮಾಡಿಬಿಡ್ತಾನೆ. ಈ ಹೊತ್ತಿಗೆ ಎಲ್ಲ ಕಡೆಗೂ ಅಪಶಕನಗಳು ಶುರುವಾಗ್ಬಿಡುತ್ತೆ. ಧೃತರಾಷ್ಟ್ರನಿಗೆ ಬಹಳ ಭಯವಾಗಿಬಿಡುತ್ತೆ. ಓಹೋ, ಇನ್ನು ಕುರುವಂಶ ನಿರ್ವಂಶ ಆಗೋಗ್ಬಿಡುತ್ತೆ ಅಂತ ಹೇಳಿ ಆವಾಗ ಭೀಷ್ಮನ ಕರೆದು ಏನಪ್ಪ ಮಾಡಲಿ, ಇವಾಗ ಹಿಂಗಾಗ್ಬಿಟ್ಟಿದೆಯಲ್ಲ ಅಂದಾಗ ಭೀಷ್ಮ, ನೀವು ದಯವಿಟ್ಟು ದ್ರೌಪದಿಯನ್ನು ಕರ್ಕೊಂಬಂದು ಅವಳ ಕ್ಷಮೆಯನ್ನು ಕೇಳಿ, ಅವಳು ಏನಾದ್ರು ಮನಸ್ಸು ಮಾಡಿ ಕ್ಷಮಿಸಿದ್ರೆ ಉಂಟು, ಇಲ್ಲದೆ ಹೋದರೆ ಕುರುವಂಶ ನಿರ್ವಂಶವಾಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂದ್ಬಿಡ್ತಾರೆ. ಸೊ ಧೃತರಾಷ್ಟ್ರ ದ್ರೌಪದಿಯನ್ನು ಹೇಳಿ ಕಳಿಸ್ತಾನೆ. ಕಳಿಸಿ ಅವಳ ಮೇಲೆ, ಅಮ್ಮ ತಾಯಿ, ನನ್ನ ಮಕ್ಕಳು ಮಹಾ ಪಾಪಿಗಳು, ಮಹಾ ಅವಿವೇಕಗಳು, ಮಹಾ ಅಧರ್ಮಿಗಳು, ನೀವೇ ಧರ್ಮಿಷ್ಠರು, ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡಮ್ಮ, ನಾನು ಕ್ಷಮೆ ಕೇಳ್ಕೊಳ್ತೀನಿ ನಿನ್ನ ಹತ್ರ ಅಂತಾಳೆ. ಅವಳು ದ್ರೌಪದಿ ದೊಡ್ಡ ಮನಸ್ಸು ಮಾಡಿ, ಆಗಲಿ ಮಾವ, ಏನು ಯೋಚನೆ ಇಲ್ಲ, ಹಂಗೆ ಮಾಡಬೇಡಿ, ಅಡ್ಡಿ ಇಲ್ಲ, ನಾನು ಕ್ಷಮಿಸಿದ್ದೀನಿ ಅಂತಾರೆ. ಏನಾದರೂ ವರವನ್ನು ಕೇಳ್ಕೊ ಅಂತಾರೆ. 2 ವರವನ್ನು ಕೇಳು ಅಂತಾನೆ ಧೃತರಾಷ್ಟ್ರ. ಆಗಲಿ ಅಂತ ಹೇಳಿ ತನ್ನ ಗಂಡಂದರಿಗೆ ದಾಸ್ಯ ವಿಮೋಚನೆಯನ್ನು ಕೇಳ್ತಾಳೆ. ಆಮೇಲೆ ಅವರ ಶಸ್ತ್ರಾದಿಗಳನ್ನು ವಾಪಸ್ ಕೊಡಿ ಅಂತಲೂ ಕೂಡ ಕೇಳ್ಕೊತಾಳೆ. ಅದಕ್ಕೆ ಧೃತರಾಷ್ಟ್ರ ತಥಾಸ್ತು ಅಂತಾನೆ. ಆಮೇಲೆ ಧರ್ಮರಾಯನ ಹತ್ರ ಕೇಳ್ತಾರೆ, ಏನಪ್ಪ ಆಯಿತಾ, ಎಲ್ಲ ಶಸ್ತ್ರಗಳು ಬಂತು, ಎಲ್ಲ ವಾಪಸ್ ಬಂತಲ್ಲ, ನಿಮಗೆ ಏನು ಅನಿಸುತ್ತೆ, ನಿಮಗೆ ಯಾಕೆ ಹೀಗಾಯಿತು ಅಂತ. ಧರ್ಮರಾಯ, ಏನು ಮಾಡೋದು ಹೇಳಿ, ನಮ್ಮ ದುಷ್ಕರ್ಮದ ಫಲ ಇದು, ಎಲ್ಲವೂ ಹರಿಭಕ್ತಿಯಿಂದ ಪರಿಹಾರ ಆಯಿತು, ಏನೋ ನಮ್ಮದು ಸಮಯ ಸರಿ ಇರಲಿಲ್ಲ, ಹಾಗೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಇಂದ್ರಪ್ರಸ್ಥಕ್ಕೆ ಹೊರಟಿದ್ದಾನೆ. ದ್ಯೂತ ಮುಖದಲ್ಲಿ ನಿಖಿಳ ರಾಜ್ಯವ ಸೋತು ತನ್ನ ಅನುಜಾತ ಮುನಿ ಸಂಘಾತ ಸಹಿತ ಅವನೀಶ ವನವಾಸಕ್ಕೆ ಹೊರವಂಟ. ದ್ಯೂತ ಮುಖದಲ್ಲಿ ನಿಖಿಳ ರಾಜ್ಯವ ಸೋತು ತನ್ನ ಅನುಜಾತ ಮುನಿ ಸಂಘಾತ ಸಹಿತ ಅವನೀಶ ವನವಾಸಕ್ಕೆ ಹೊರವಂಟ. ಈ ಸೂಚನಾ ಪದ್ಯದ ಅನುವಾದ ಹೀಗಿದೆ. ಧರ್ಮರಾಯ 2ನೇ ಬಾರಿಗೆ ಪಗಡೆಯಾಟದ ಜೂಜಿನಲ್ಲಿ ತನ್ನ ಸಮಸ್ತ ರಾಜ್ಯವನ್ನು ಸೋತು ತನ್ನ ತಮ್ಮಂದಿರೊಡನೆ ವನವಾಸಕ್ಕೆ ಹೊರಟಿದ್ದಾನೆ. ಈ ಸಂಧಿಯ ಸಂಕ್ಷಿಪ್ತ ಪರಿಚಯ ಹೀಗಿದೆ. ಧರ್ಮರಾಯ ಜೂಜಿನಲ್ಲಿ ಎಲ್ಲವನ್ನೂ ಕಳ್ಕೊತಾನೆ. ದ್ರೌಪದಿಯ ವರಪ್ರಸಾದದಿಂದ ಧೃತರಾಷ್ಟ್ರ ಎಲ್ಲವನ್ನೂ ವಾಪಸ್ ಕೊಟ್ಬಿಡ್ತಾನೆ ಅವನಿಗೆ. ಸೊ ಎಲ್ಲವನ್ನು ತಗೊಂಡು, ಏನೋ ನಮ್ಮ ಕಾಲ ಸರಿ ಇರಲಿಲ್ಲ, ಕೃಷ್ಣನ ಕರುಣೆಯ ಮೇಲೆ ಇರಲಿಲ್ಲ, ಹಾಗಾಗಿ ಆಯಿತು ಅಂತ ಹೇಳಿ ಧರ್ಮರಾಯ ಇಂದ್ರಪ್ರಸ್ಥಕ್ಕೆ ವಾಪಸ್ ಹೋಗ್ತಾ ಇದ್ದಾನೆ. ಈ ಕರ್ಣ ಶಕುನಿ, ಈ ನೀಚ ಜೋಡಿ ಇದೆಯಲ್ಲ, ಇವರು ದುರ್ಯೋಧನ ಹತ್ರ ಬಂದಿದ್ದಾರೆ. ಅವನ ಹತ್ರ ಹೇಳ್ತಾ ಇದ್ದಾರೆ, ನೋಡಪ್ಪ, ನಾವು ನೋಡಿದ್ವಿ ಅರ್ಜುನ ಭೀಮ ಇಬ್ಬರು ಹೋಗ್ತಾ ಇದ್ದಾಗ ಅವ್ರಿಗೆ ಭಾಳ ಕೋಪ ಬಂದಂಗಿತ್ತು. ಆವಾಗವಾಗ ತಿರುಗಿ ನೋಡ್ತಾ ಇದ್ರು. ಅದನ್ನು ಕೆಲಸಲ್ಲಿ ನೋಡಿದ್ರೆ ನಿನ್ನ ರೂಮ್ ಇದೆಯಲ್ಲ, ಅಲ್ಲಿಗೆ ನೋಡ್ತಾ ಇದ್ರು ಅನಿಸುತ್ತೆ. ಹುಬ್ಬೆಲ್ಲ ಗಂಟು ಹಾಕ್ಕೊಂಡಿದ್ರು, ಆವಾಗವಾಗ ಏನೋ ಕೈಯೆಲ್ಲ ತೋರಿಸ್ತಿದ್ರು. ನೋಡಿದ್ರೆ ಇವರು ಬಹುಶಃ ನಾಳೆದ್ರಲ್ಲಿ ವಾಪಸ್ ಬಂದು ನಿನ್ನನ್ನು ತರಾಟೆ ತಗೊಳ್ತಾರೆ ಅಂತ ಕಾಣುತ್ತೆ. ನನಗೇನೋ ನೀನು ಅವರಿಗೆ ಎಲ್ಲವನ್ನು ಕೊಟ್ಟು ಕಳಿಸಿದ್ದು ಅಷ್ಟು ಸರಿಯಾಗಲಿಲ್ಲಪ್ಪ ಅಂತ
ದುರ್ಯೋಧನಿಗೆ ಹೇಳ್ತಾರೆ. ದುರ್ಯೋಧನ, ನಾನೇನಪ್ಪ ಮಾಡಲಿ, ನಾನು ಮಾಡೋದೆಲ್ಲ ಮಾಡಿದೆ ಮಾವ, ನೀ ಹೇಳಿದ್ದೆಲ್ಲ ಮಾಡಿದೆ, ಎಲ್ಲ ಸರಿಯಾಯಿತು, ನಾನೇನು ಮಾಡಲಿ, ನಮ್ಮ ತಂದೆ ಈ ಥರ ಎಲ್ಲದನ್ನು ವಾಪಸ್ ಕೊಟ್ಟು ಕಳಿಸ್ಬಿಟ್ರು, ನಂದೇನು ತಪ್ಪು ಅದರಲ್ಲಿ ಅಂತಾನೆ. ಅಲ್ಲ, ನಿಂದೇನು ತಪ್ಪಿಲ್ಲ, ಆದರೆ ಇವಾಗ ಏನಾದ್ರು ಮಾಡಿ ಒತ್ತು ಎಲ್ಲವನ್ನು ವಾಪಸ್ ಪಡಿಬೇಕಲ್ಲ. ಅದೆಲ್ಲ ಆಗೋದಿಲ್ಲ, ಮಾಡೋದಿಲ್ಲ, ಯಾಕೆಂದರೆ ನಮ್ಮ ತಂದೆ ಎಲ್ಲದನ್ನು ಕೊಟ್ಟು ಕಳಿಸಾಗಿದೆ, ಅವ್ರಿಗೆ ಭಾಳ ಭಯ ಆಗಿಬಿಟ್ಟಿದೆ, ಕುರುವಂಶ ನಿರ್ವಂಶ ಆಗಿಬಿಡುತ್ತೆ ಅಂತ, ಇನ್ನೇನು ಮಾಡೋಕ್ಕಾಗಲ್ಲ ಅಂತಾನೆ. ನಾನು ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ, ಅದನ್ನು ಮಾಡ್ತೀಯಾ ಹೋಗಿ ಅಂತಾನೆ. ಹೇಳು ಮಾವ, ನನಗೆ ರಾಜ್ಯ ಬರೋದಾದರೆ ಏನು ಬೇಕಾದ್ರೂ ಮಾಡ್ತೀನಿ ನಾನು ಅಂತ. DVG ಅವರ ಮಾತು ಜ್ಞಾಪಕ ಬರುತ್ತೆ, ಮನ್ನಣೆಯ ದಾಹಮದ ಎಲ್ಲದಕ್ಕೂ ತೀಕ್ಷ್ಣತಮ ಅಂತ. ಆ ಮನ್ನಣೆ ಬರಬೇಕು ಅಂತ ಆಗಿಬಿಟ್ರೆ ಯಾವುದಕ್ಕೂ ನಿಲ್ಲಿಸೋದಿಲ್ಲ. ಹಂಗಾರೆ ಒಂದು ಕೆಲಸ ಮಾಡೋಣ, ನಾವು ಎಲ್ಲ ಹೋಗಿ ಅವ್ರ ಹತ್ರ ಮಾತಾಡಿರ್ತೀವಿ, ನಿಮ್ಮ ತಂದೆ ತಾಯಿ ಹತ್ರ, ನಾ ಹೇಳೋದನ್ನೆಲ್ಲ ಆಮೇಲೆ ನಾ ಹೇಳ್ಕೊಡೋದನ್ನೆಲ್ಲ ಅಲ್ಲಿ ಬಂದು ಹೇಳು ಅಂತಾನೆ. ಹೌದು, ಆಗಲಿ, ಹಾಗೆ ಆಗಲಿ ಅಂತ. ಶಕುನಿ ಹೋಗ್ಬಿಟ್ಟು ಗಾಂಧಾರಿ ಮತ್ತು ಧೃತರಾಷ್ಟ್ರನ ಕಂಡು, ದುರ್ಯೋಧನ ಬಹಳ ಬೇಜಾರು ಮಾಡ್ಕೊಂಬಿಟ್ಟಿಯಾನೆ, ಏನಾಗುತ್ತೋ ಗೊತ್ತಿಲ್ಲ, ಅವನೇನೋ ಪ್ರಾಣ ಕಳ್ಕೊತೀನಿ ಅಂತೆಲ್ಲ ಹೇಳ್ತೀಯಾನೆ, ಏನೋ ಗೊತ್ತಿಲ್ಲಪ್ಪ, ಅವ್ನು ಬರ್ತಾನೆ, ಮಾತಾಡ್ರಿ ನೀವೇ ಅಂತ ಹೇಳಿ ಅವನು ಹೇಳಿ ಹೋಗ್ಬಿಟ್ಟಿರ್ತಾನೆ. ಸೊ ದುರ್ಯೋಧನ ಹೋಗಿ ಅವ್ರ ತಂದೆ ತಾಯಿ ಹತ್ರ ಮಾತಾಡ್ತಾನೆ, ಹೇಳ್ತಾನೆ, ಅಪ್ಪ ನೀವು ಇಲ್ಲ ಏನು ಈ ಥರ ಮಾಡಿಬಿಟ್ರಿ, ಎಲ್ಲ ಕೊಟ್ಟು ಕಳಿಸ್ಬಿಟ್ರಿ, ಅವರೇ ನಿಮಗೆ ಒಳಗಾಗ್ಬಿಟ್ರು, ನಾವೇ ಹೊರಗಾಗ್ಬಿಟ್ವಿ, ಎಲ್ಲ ಗೆದ್ದಿದ್ವಿ, ಆದರೆ ಎಲ್ಲ ವಾಪಸ್ ಕೊಟ್ಟು ಕಳಿಸ್ಬಿಟ್ಟಿದ್ದೀರಾ, ನೀವು ಮಾತ್ರ ಬಹಳ ಒಳ್ಳೆಯವಾಗ್ಬಿಟ್ರಿ, ನಾವು ಕೆಟ್ಟವರಾಗ್ಬಿಟ್ಟಿದ್ದೀವಿ ಇವಾಗ ಅಂತ ಹೇಳಿ, ಅಮ್ಮ ನಾನು ಹೊರಟೆ ಇಲ್ಲಿಂದ, ನನಗಿಲ್ಲಿರೋಕ್ಕಾಗೋದಿಲ್ಲ ಇನ್ನು, ನಾನು ಎಲ್ಲರೂ ಪ್ರಾಣವನ್ನು ಕಳ್ಕೊತೀನಿ, ನೀನು ಅಪ್ಪನಿಗೂ ಹೇಳಿಬಿಡು ನೀನೇ. ಅಲ್ಲೇ ಇರ್ತಾನೆ ಅವನು ಧೃತರಾಷ್ಟ್ರ, ಆದರೂ ಇವನೇ ಅಮ್ಮನಿಗೆ, ಅಮ್ಮ ಅಪ್ಪನಿಗೆ ಹೇಳಿಬಿಡು ಅಂತ ಹೇಳಿ ಹೊರಟ್ಬಿಡ್ತಾನೆ. ಆವಾಗ ಧೃತರಾಷ್ಟ್ರ ಹೇಳ್ತಾನೆ, ಯಾಕಪ್ಪ ಹಿಂಗೆ ಮಾಡ್ತೀಯಾ, ಅರ್ಧ ರಾಜ್ಯಕ್ಕೆ ಅವ್ರು ಒಡೆಯರು ಕಣೋ, ಅವರು ಧರ್ಮಿಷ್ಠರು ಬೇರೆ, ಆ ಧರ್ಮದಿಂದ ನಡೆಯೋರನ್ನ ನಾವು ಗೆಲ್ಲಕ್ಕಾಗಲ್ಲ ಕಣೋ, ಜಗನ್ನಾಥ ಅವ್ರ ಜೊತೆ ಇರೋವರೆಗೂ ನಮಗೆಲ್ಲಪ್ಪ ಸಿಗುತ್ತೆ ಜಯ, ಬೇಡ ಕಣೋ, ಕೃಷ್ಣ ಇರೋವರೆಗೂ ಏನೂ ಮಾಡೋಕ್ಕಾಗೋದಿಲ್ಲ. ಸರಿ ಸರಿ, ಅದಕ್ಕೆ ಹೇಳಿದ್ದೆ ನಾನು, ಅವ್ರನ್ನೇ ಇಟ್ಕೊಳ್ಳಿ, ನೀವು ಧರ್ಮರಾಯನ್ನೇ ಕರೆದು ಅವನ್ನೇ ಮಗ ಅಂದ್ಕೊಳ್ಳಿ, ಅವ್ರ ಜೊತೆನೇ ಇರಿ, ನೀವು ಅವ್ರ ಜೊತೆನೇ ಬದುಕಿ, ಏನು ತೊಂದರೆ ಇಲ್ಲ, ನಾವು ಬೇಡ ನಿಮಗೆ, ನಾವು ಅಂದರೆ ಪಾಪಿಗಳು, ನಾವು ಅಧರ್ಮಿಗಳು, ಆಯಿತು ನನಗೂ ಗೊತ್ತು, ಚೆನ್ನಾಗಿರಿ, ಅವ್ರ ಜೊತೆನೇ ಇರಿ ಆಯಿತಾ, ನಾವು ಯಾವುದೋ ಕೆರೆನೋ ಭಾವಿನೋ ನೋಡ್ಕೊಳ್ತೀವಿ, ನಾನು ಹೊರಡ್ತೀನಿ ಅಂತ ಹೇಳಿ ಅವನು ಸೂಟ್ಕೇಸು ಇಲ್ಲ ತೊಗೊಂಬಂದ್ಬಿಟ್ಟು ಅನಿಸುತ್ತೆ, ಹೊರಟ್ಬಿಟ್ಟ ಅಲ್ಲಿಂದ. ಅದು ಹೇಳಿದ ತಕ್ಷಣ ಅಪ್ಪ ಅಮ್ಮ ಇಬ್ಬರಿಗೂ ಅಂತಃಕರಣ ಕರಗಿ ಹೋಗ್ಬಿಡ್ತು. ಅಯ್ಯೋ ಯಾಕೋ ಹಿಂಗೆ ಹೇಳ್ತೀಯ ನೀನು ಹೋದರೆ ನಾನು ಉಳಿತೀನೇನೋ ಮಗನೇ, ಕಂದ ಬೇಡ ಕಣೋ, ಅವರು ಬೇಕು ನೀವು ಬೇಕು ಕಣೋ, ಆದರೆ ನಾವೇನು ಮಾಡೋದು, ನೀನಿಲ್ಲದೆ ನನಗೊಂದು ಕ್ಷಣನೂ ಇರೋಕ್ಕಾಗಲ್ಲ ಕಣೋ, ಏನು ಮಾಡಲಿ ಹೇಳು, ನಾನು ಇಂಥದ್ದು ಮಾಡುವನ್ನು ನಾನು ಮಾಡ್ತೀನಿ, ದಯವಿಟ್ಟು ಪ್ರಾಣ ಕಳ್ಕೊಳ್ತೀನಿ ಅಂತೆಲ್ಲ ಹೇಳಬೇಡಪ್ಪ. ಸರಿನಾ, ಹಂಗಾರೆ ಆಯಿತು, ಅಷ್ಟೆಲ್ಲ ಆಗಲೇ ಶಕುನೀಕರಣ ಎಲ್ಲರೂ ಮಾತಾಡ್ಕೊಂಡು ಆಗಿರುತ್ತೆ, ಏನು ಮಾಡಬೇಕು ಅಂತ ಹೇಳ್ತಾನೆ ದುರ್ಯೋಧನ. ಇನ್ನೊಂದ್ಸಲಿ ಆಟಕ್ಕೆ ಕರೆಸು ಅಂತ, ಇನ್ನೊಂದ್ಸಲಿ ಆಟಕ್ಕೆ ಕರೆಸು, ಒಂದೇ ಒಂದು ಆಟ ಆಡ್ತೀವಿ ಅಷ್ಟೇ, ನಮಗೇನು ಮಾಡಬೇಕು ಅಂತಲೂ ಗೊತ್ತು. ಆ ಒಂದು ಆಟದಲ್ಲಿ ಸೋತ್ರೆ 12 ವರ್ಷ ವನವಾಸ ಸೋತವರಿಗೆ, ಮತ್ತು 1 ವರ್ಷ ಅಜ್ಞಾತವಾಸ. ಆ ಅಜ್ಞಾತವಾಸದಲ್ಲಿ ಮತ್ತೇನಾದರೂ ನಾವೇನಾದರೂ ಅವ್ರನ್ನ ಗುರ್ತಹಚ್ಚಿಸ್ಬಿಟ್ರೆ ಮತ್ತೆ 12 ವರ್ಷ, ಆಮೇಲೆ ಮತ್ತೊಂದು ವರ್ಷ ಅಜ್ಞಾತವಾಸ. ಇದು ನಮ್ಮ ಉಪಾಯ. ನೀನು ಅವ್ರನ್ನ ಏನಾದ್ರು ಮಾರೋ ಆಟಕ್ಕೆ ಕರೆಸು, ನಾವು ಉಳುಕಿದ್ದನ್ನೆಲ್ಲ ನೋಡ್ಕೊಳ್ತೀವಿ ಇಂದ. ಆಯಿತು, ಹಾಗೆ ಆಗಲಿ, ಎಲ್ಲ ಕಣೋ, ಈಗೆಲ್ಲ ಹೀಗೆಲ್ಲ ಆಗಿದೆ, ನಾನು ಹೇಳಿ ಕಳಿಸಿದ್ರೆ ಬರ್ತಾರೇನೋ ಅವರು, ಎಲ್ಲೋ ನಂಬ್ತಾರೆ ನನ್ನ ಅಂತ. ಇಲ್ಲಪ್ಪ, ನನಗೆ ಗೊತ್ತು ಧರ್ಮರಾಯ ಹೆಂಗೆ ಅಂತ, ನೀನು ಒಂದು ಸರಿ ಹೇಳಿ ಕಳಿಸಿದ್ರೆ ಅವ್ನು ಯಾವತ್ತೂ ಬರೋಲ್ಲ ಅನ್ನಲ್ಲ, ನೀನು ಹೇಳಿ ಕಳಿಸು ಹೀಗೆ ಅಂತ. ಸರಿ ಹೇಳಿ ಕಳಿಸ್ತಾನೆ. ಏನಿಲ್ಲಪ್ಪ, ತುಂಬ ಹೋಗ್ಬೇಕಾದ್ರೆ ಪಾಪ ಭಾಳ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರಿ, ತುಂಬ ಗಲಾಟೆ ಆಗೋಯ್ತು, ಹಾಗಾಗಿ ನೀವು ಬನ್ನಿ ವಾಪಸ್ಸು, ಬಂದು ಸ್ವಲ್ಪ ಆ ದಿವಸ ಆರಾಮಾಗಿದ್ದು ಆತಿಥ್ಯವನ್ನು ಸ್ವೀಕರಿಸಿ ಆಮೇಲೆ ಹೋಗ್ರಿ ಅಂತಾನೆ. ಆದರೆ ಭೀಮನಿಗೆ ಅರ್ಜುನಿಗೆ ಯಾವ ನಂಬಿಕೆಯೂ ಇರಲ್ಲ. ಹೇಳ್ತಾನೆ, ಇಲ್ಲ ಅಣ್ಣ, ದಯವಿಟ್ಟು ಹೋಗೋದು ಬೇಡ, ಮತ್ತೆ ಹೋದರೆ ಆಟ ಆಡಬೇಕಾಗುತ್ತೆ. ಇಲ್ಲ ಕಣೋ, ಹೇಳಿ ಕಳಿಸಿಯಾರೆ ದೊಡ್ಡಪ್ಪ, ನಾವು ಸರಿಯಾಗಿ ಆಟ ಆಡಲಿಲ್ಲ, ಇವಾಗ ಸ್ವಲ್ಪ ಸರಿಯಾಗಿ ಆಟ ಆಡಿ ಚೆನ್ನಾಗಿದ್ದು ಹೋಗಿ ಅಂತಲೇ ಹೇಳಿದ್ದಾರೆ. ಅವ್ರು ಹಾಗೆಲ್ಲ ಕರೆದ್ರೆ ಅವ್ರ ಮೇಲೆ ನಾವು ದುರಾಲೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ದೊಡ್ಡಪ್ಪನವ್ರ ಮೇಲೆ ಹೋಗಲೇಬೇಕಾಗುತ್ತೆ ಎಂದ. ಇನ್ನು ನೀವು ಅಣ್ಣನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂದರು. ಆಯಿತು, ನೀನೇನಾದ್ರು ಹೇಗೆ ಹೇಳ್ತೀಯೋ ಹಾಗೆ ಎಂದ. ಧರ್ಮರಾಯ ಮತ್ತೆ ವಾಪಸ್ ಬಂದು ಹಸ್ತಿನಾಪುರಕ್ಕೆ ಒಂದು ಸ್ವಲ್ಪ ದಿವಸ ಇದ್ದರು. ಆಮೇಲೆ ಹಂಗೂ ಹಿಂಗೂ ದಿವಸ ಆಟ ಆಡ್ತಾಯಿದ್ರು, ಏನೂ ತೊಂದರೆ ಇರಲಿಲ್ಲ. ಆಮೇಲೆ ಯಾವತ್ತೋ ಒಂದು ದಿವಸ ಶಕುನಿ, ಏನು ಸುಮ್ಮನೆ ಆಡ್ತಾಯಿದ್ವಿ, ಏನಾದರೂ ಒಂದು ಪಣ ಇಟ್ಟು ಆಡೋಣ, ಆಡ್ತೀಯಾ ಅಂದ. ಧರ್ಮರಾಯ ಆಗಬಹುದು, ಒಂದ್ಸಲಿ ನೋಡೋಣ, ಏನು ಪಣ, ನಾವೇ ಹೇಳ್ತೀವಿ ಏನು ಪಣ ಅಂತ ಹೇಳಿ ಅಂತ. ಪಣ ಇನ್ನು ಹೇಳ್ದ, ಗೆದ್ದವರಿಗೆ ರಾಜ್ಯ, ಸೋತವರು
12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಒಂದೇ ಒಂದು ಆಟ ಆಡೋದು. ಆಡ್ತೀಯಾ ಅಂದರು. ಆಗ್ಬೋದು, ಹಾಗೆ ಆಗಲಿ ಅಂತ ಆಟವನ್ನು ಆಡ್ದ. ಧರ್ಮರಾಯ ಮತ್ತೆ ಸೋತ ಮೇಲೆ ಧರ್ಮರಾಯ, ದ್ರೌಪದಿ ಎಲ್ಲರೂ ಕೂಡ ತಮ್ಮ ಆಭರಣಗಳನ್ನೆಲ್ಲ ಬಿಚ್ಚಿಟ್ರು. ನಿರಾಭರಣೆ ಸುಂದರಿಯಾದಲು ದ್ರೌಪದಿ. ಕೃಷ್ಣಾರ್ಜುನವನ್ನು ಹೊದೆದು ಪಾಂಡವರೆಲ್ಲ ವನವಾಸಕ್ಕೆ ಹೊರಟರು. ಕೌರವರು ಇಂದ್ರಪ್ರಸ್ಥಕ್ಕೆ ಹೋಗಿ ಆ ರಾಜ್ಯವನ್ನು ಆಕ್ರಮಿಸಿಕೊಂಡ್ರು. ಆವಾಗ ದುಶ್ಯಾಸನ ತಮಾಷೆ ಮಾಡಿದ, ಕಾಡಿನಿಂದ ಬಂದ ಎತ್ತುಗಳಿವರು ಮತ್ತೆ ಕಾಡಿಗೆ ಹೋಗ್ತಿದ್ದಾರೆ ಅಂತ.